ಎಲ್ಲರ ಗುಡಿಗೆ ಹೋದಾಗ ಅಲ್ಲೇನಾರ ಪ್ರಸಾದ ಇತ್ತಂದ್ರ ವಿದೌಟ್ ಫೇಲ್ ಹೋಗಿ ಊಟ ಮಾಡಿ ಬರ್ತೀರಿ. ಹಂಗನ ಎಲ್ಲಾ ಕಡೆನೂ ಪ್ರಸಾದದ ಒಳಗ ವಿದೌಟ್ ಫೇಲ್ ಕುಂಬಳಕಾಯಿ ಹುಳಿ ಇಲ್ಲ ಕುಂಬಳಕಾಯಿ ಸಾಂಬಾರ್ ಮಾಡಿರ್ತಾರ. ಅದು ಎಷ್ಟ್ ರುಚಿ ಆಗಿರ್ತದಂದ್ರ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡ್ಲಾರ್ದ ಅಷ್ಟ್ ರುಚಿ ಆಗಿರ್ತದ. ನೈವೇದ್ಯ ಮಾಡಿರ್ತಾರಲ್ಲ ಅದ್ರದ್ದು ಟೇಸ್ಟ್ ಆಟೋಮ್ಯಾಟಿಕಲಿ ಜಾಸ್ತಿನ ಆಗಿರ್ತದ. ಕುಂಬಳಕಾಯಿ ಹುಳಿ ಮಾಡ್ಲಿಕ್ಕ ನಾವ್ ಒಂದ್ ಪಾಟ್ ಒಳಗ 4-5 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಜೀರ್ಗಿ, 1 ಚಮಚ ಹವೀಜ, ಆಮೇಲೆ 7-8 ಕೆಂಪ್ ಮೆಣಸಿನಕಾಯಿ ಹಾಕಿ ಚಲೋತ್ನಾಗ ರೋಸ್ಟ್ ಮಾಡ್ಕೊಳ್ಳೋಣಂತ. ಇದೆಲ್ಲ ತಣ್ಣಗಾಗಿಂದ ಇದ್ರ ಜೊತೆ 7-8 ಪೀಸ್ ಹಸಿ ಕೊಬ್ಬರಿ ಚೂರ್ ಹಾಕಿ ಸ್ವಲ್ಪ ನೀರ್ ಹಾಕಿ ಚಲೋತ್ನಾಗ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣಂತ. ಸಣ್ಣಗ್ ಆಗ್ಬೇಕಾ ಮತ್ತ ಇದೇನ್ ಪೇಸ್ಟ್ ಅದಲ್ಲ ನಮ್ ಹುಳಿದ ಮೇನ್ ಇಂಗ್ರೀಡಿಯೆಂಟ್. ಇದನ್ನ ರುಬ್ಬಿ ಸೈಡ್ಗೆ ಇಟ್ಕೋರಿ. ಆಮೇಲೆ ಅದ ಪಾಟನ್ನ ಮತ್ತ ಬಿಸಿ ಮಾಡಿ ಇದಕ್ಕ 2 ಬಟ್ಲ ತೊಗರಿ ಬ್ಯಾಳಿ ತವ್ವಿ ಹಾಕ್ಬೇಕು. ಆಮೇಲೆ ಇದಕ್ಕೆ ಅರ್ಧ ಬಟ್ಲ ಹುಣಸೆ ಹಣ್ಣು ರಸ, ನಿಂಬೆ ಹಣ್ಣಿನ ಸೈಜಿಂದ ಬೆಲ್ಲ, ಇದಾಗಿಂದ 1 ದೊಡ್ಡ ಬಟ್ಲ ಸಿಪ್ಪಿ ತೆಗೆದು ಸಣ್ಣಗ್ ಹೆಚ್ಕೊಂಡಿರೋ ಸಿಹಿ ಕುಂಬಳಕಾಯಿ ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ದೊಡ್ಡ ಗ್ಲಾಸ್ ನೀರ್ ಹಾಕಿ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ಒಳಗ ಕುದಿಲಿಕ್ ಬಿಡ್ರಿ. 7-8 ನಿಮಿಷ ಚಲೋತ್ನಾಗ ಕುದ್ದಿಂದ ಇನ್ನೊಮ್ಮೆ ಕೈ ಆಡ್ಸಿ ಕುಂಬಳಕಾಯಿ ಚೆಕ್ ಮಾಡ್ರಿ ಅವು ಬೆಂದಾವ ಇಲ್ಲ ಅಂತಂದು. ಕುಂಬಳಕಾಯಿ ಏನಾರ ಬೆಂದಿದ್ರ ನೆಕ್ಸ್ಟ್ ಇದಕ್ಕ ನಾವ್ ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಹಾಕಿ ಇನ್ನೊಂದ್ ಸ್ವಲ್ಪ ಉಪ್ಪು ಏನಾರ ಬೇಕಾಗಿದ್ರ ಹಾಕಿ ಚಲೋತ್ನಾಗ ಎಲ್ಲಾನು ಕೈ ಆಡ್ಸ್ಬೇಕು. ಕೈ ಆಡ್ಸಿ ಮತ್ತೊಂದ್ 5-6 ನಿಮಿಷ ಚಲೋತ್ನಾಗ ಕುದಿಸಿ ಲಾಸ್ಟಿಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿ 3-4 ನಿಮಿಷ ಕುದಿಸಿದ್ರ ನಮ್ದು ಟೆಂಪಲ್ ಸ್ಟೈಲ್ ಕುಂಬಳಕಾಯಿ ಹುಳಿ ರೆಡಿ ಆಗ್ತದೆ. ಇದ್ರದ್ದು ಟೇಸ್ಟ್ ಇನ್ನೊಂದ್ ಚೂರ್ ಜಾಸ್ತಿ ಮಾಡ್ಲಿಕ್ಕ ನಾವಿಲ್ಲೇ ಕರಿಬೇವು ಹಿಂಗಿ ಒಗ್ಗರಣೆ ಕೊಡ್ಲಿಕತ್ತೇವಿ. ಎಲ್ಲ ಆಗಿಂದ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಅನ್ನ 2-3 ಸೌಟ್ ಕುಂಬಳಕಾಯಿ ಹುಳಿ ಹಾಕೊಂಡ್ ತಿನ್ಲಿಕ್ಕತ್ರ ಸ್ವರ್ಗ ಸುಖ. ನೀವು ಟ್ರೈ ಮಾಡ್ತೀರಲ್ಲ?